30-40% ಎಕ್ಸಾಕ್ಟ್ಲಿ ಆಗಿ ನನ್ಗೆ ಗೊತ್ತಾಗ್ತದೆ ಅದು. ಇದೇ ರಿಸಲ್ಟ್ ಕೊಡುತ್ತೆ ಅಂತ. ಇದು ಮುಂದುವರ್ಸ್ಕೊಂಡು ಹೋಗ್ತು ಅಂತಂದ್ರೆ ಇದು ಹೀಗೆ ಆಗುತ್ತೆ ಅಂತ ನನ್ಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ಅದು. ಈಗ ಮತ್ತೆ ಬೇರೆ ಅನುಭವ ಧ್ಯಾನದಲ್ಲಿ ಕುಂತ್ಕೊಂಡಾಗ ಯಾವ ತರ ಅನುಭವ ಆಗುತ್ತೆ ನಿಮ್ಗೆ? ಧ್ಯಾನ ತಲ್ಲಿನತೆ ಇದೆಯಾ? ಧ್ಯಾನದಲ್ಲಿ ಕೂತಾಗ ಸುಮಾರು ಸಲ ಆಗಿದೆ. ಧ್ಯಾನದಲ್ಲಿ ಕೂತಾಗ ನಾನು ಈ ಕೂರ್ಬೇಕಾದ್ರೆ ಕರೆಕ್ಟ್ ಆಗಿ ಕೂತಿರ್ತೀನಿ, ಆದ್ರೆ ಎಚ್ಚರ ಆದಾಗ ಬಿದ್ದೋಗಿರ್ತೀನಿ. ಎಚ್ಚರ ಆಗಿದ್ದಾಗ ಕೆಳಗಡೆ ಪ್ರಜ್ಞೆ ತಪ್ಪೆ ಬಿದ್ದೋಗಿರ್ತೀನಿ. ಆದ್ರೆ ಎಷ್ಟೊತ್ತು ಬಿದ್ದಿದ್ದೇನೆ ಅಂತ ಗೊತ್ತಾಗಲ್ಲ. ಕನಿಷ್ಠ ಎಷ್ಟು ಗಂಟೆ ಧ್ಯಾನ ಮಾಡ್ತೀರಿ? ಕನಿಷ್ಠ ಧ್ಯಾನ ಕೂತ್ಕೊಂಡಿರೋರು 1-1.5 ಗಂಟೆ 1-1.5 ಗಂಟೆ ಹೆಂಗ್ ಯಾವ ಪೊಸಿಷನ್ ಅಲ್ಲಿ ಇದ್ದೀನಿ ಅನ್ನೋದು ಗೊತ್ತಾಗಲ್ಲ ನನಗೆ. ಎತ್ತಾಗಲೇ ಗೊತ್ತಾಗಲ್ಲ ನನಗೆ. ಕೆಲವೊಂದ್ ಟೈಮ್ ಕೂತ್ಕೊಂಡಿದ್ದಾಗ ಮಾಮೂಲಿ ಮೇಕ್ ಏರ್ದಂಗ ಆಗ್ತದೆ. ಮೇಕೆ ಏರ್ದಂಗೆ ಮೇಕ್ ಏರಿ ಹಿಂಗ ರೌಂಡ್ ಹೊಡೆದಂಗ ಆಗ್ತದೆ. ಹಿಂಗೆ ಫುಲ್ ರೌಂಡ್ ಹೊಡೆದು ಬಿದ್ದೋಗ್ಬಿಡ್ತೀನಿ. ರೌಂಡ್ ಹಿಂಗಾಗಿ ಒಳಗಡೆ ಅಳ್ಳಾಡ್ದಂಗ ಆಯ್ತದ. ಒಳಗಡೆ ಇದ್ದಿದೆಲ್ಲ ಒಣಗಿದ ತೆಂಗಿನಕಾಯಿನ ಮಾಮೂಲಿ ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಅಳ್ಳಾಡ್ತದೆ. ಗಡಗಡೆ ಹೆಂಗ್ ಅಳ್ಳಾಡ್ತದೆ ಹಂಗ್ ಒಳಗಡೆ ಅಳ್ಳಾಡ್ತದೆ. ಒಳಗಡೆ ಓಡಾಡ್ತದೆ. ಆತ್ಮ ಬೇರೆ ದೇಹ ಬೇರೆ ಎಂಬ ಭಾವನೆಗೆ ಇದೇ ಸಾಕ್ಷಿ.